ಮೈಸೂರು ಭಾಗದಲ್ಲಿ ಮಳೆ ಸತತವಾಗಿ ಸುರಿದು ಏನೆಲ್ಲ ಅವಾಂತರ ಸೃಷ್ಟಿ ಮಾಡ್ತು ಅನ್ನೋದನ್ನ ನೋಡಿದ್ವಿ. ಇನ್ನು ಕಾರವಾರದ ಕಡೆ ಹೋಗೋಣ. ಅಲ್ಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ. ಪರಿಣಾಮ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡುಗು ಸಹಿತ ಮಳೆ. ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಮೀನುಗಾರಿಕೆಗೆ ಬಂದ್ ಮಾಡಿರುವಂತಹದ್ದು ಜಿಲ್ಲಾಡಳಿತ. ಕಾರವಾರದ ಬೈತಕೋಲ್ ಬಂದರಿನಲ್ಲಿ ಬೋಟುಗಳನ್ನು ಲಂಗರು ಹಾಕಿ ನಿಲ್ಲಿಸಲಾಗಿದೆ. ಕೇರಳ, ತಮಿಳುನಾಡು, ಕರ್ನಾಟಕದ ಬೋಟುಗಳು ಲಂಗರಾಗಿರುವಂತಹದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆ ಈ ರೀತಿಯ ಸಮಸ್ಯೆಯನ್ನು ಸೃಷ್ಟಿ ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರೋದ್ರಿಂದ ಕಾರವಾರದ ಬೈತಕೋಲ ಬಂದರಿನಲ್ಲಿ ಈಗ ಆಳ ಮೀನುಗಾರಿಕೆಗೆ ಅವಕಾಶ ಇಲ್ಲ. ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ಹೋಗಬಾರ್ದು ಅಂಥೇಳಿ ಜಿಲ್ಲಾಡಳಿತ ಸೂಚನೆಯನ್ನು ಪಾಸ್ ಮಾಡಿದೆ. ಅದರ ಪರಿಣಾಮ ಈಗಾಗಲೇ ಕಾರವಾರದ ಬೈತಕೋಲದ ಬಂದರಿನಲ್ಲಿ ಬೋಟುಗಳು ಹೇಗೆ ನಿಂತಿದೆ ಅನ್ನುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಈ ಭಾಗದಲ್ಲಿ ಮೀನುಗಾರಿಕೆ ಅತಿ ದೊಡ್ಡ ಉದ್ಯಮ. ಬಟ್ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಜೊತೆಗೆ ಈ ಫೆಂಗಲ್ ಚಂಡಮಾರುತದ ಪರಿಣಾಮ ಈಗ ಮೀನುಗಾರರು ಸಮುದ್ರಕ್ಕೆ ಇಳಿಯದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕರ್ನಾಟಕ ಕರಾವಳಿ ಭಾಗಕ್ಕೂ ತಟ್ಟಿರುವಂಥದ್ದು. ಅದರಲ್ಲಿ ಉಡುಪಿ ಮಂಗಳೂರು ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಸಮುದ್ರ ಅಲ್ಲೋಲಕಲ. ಆದರೆ ಸಮುದ್ರ ಭಾಗದಲ್ಲಿ 35ರಿಂದ 45 ಕಿಲೋಮೀಟರ್ ವೇಗದಲ್ಲಿ ಒಂದು ಅಲೆಗಳು ಹೇಳ್ತಾ ಇರೋದ್ರಿಂದಾಗಿ ಮೀನುಗಾರಿಕೆ ಸದ್ದವಾಗಿದೆ. ನಾವಿವತ್ತು ಬೈತಕೋಲ್ನ ಬಂದರಿನಲ್ಲಿದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ನೂರಾರು ಬೋಟ್ಗಳು ಇವತ್ತು ಲಂಗೂರು ಹಾಕಿದ್ದಾವೆ. ಯಾಕಂತಂದರೆ ಕರಾವಳಿ ಭಾಗದಲ್ಲಿ ಒಂದು ರೀತಿಯ ಸೈಕ್ಲೋನ್ ಇದ್ದಾಗ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಅಲೆಗಳ ಅಬ್ಬರ ಹೆಚ್ಚಾಗಿರ್ತದೆ. ಇದರಿಂದಾಗಿ ಮೀನುಗಾರಿಕೆಯನ್ನು ಮಾಡಲಿಕ್ಕಾಗೋದಿಲ್ಲ. ಅದಲ್ಲದೆ ಮೀನುಗಾರರಿಗೂ ಕೂಡ ಜೀವಕ್ಕೆ ಅಪಾಯ ಇರ್ತದೆ. ಹೀಗಾಗಿ ಮೀನುಗಾರರು ಮೀನುಗಾರಿಕೆಯನ್ನು ಇವತ್ತು ಸಂಪೂರ್ಣವಾಗಿ ನಿರ್ಬಂಧವನ್ನು ಮಾಡಿಕೊಂಡಿರುವಂಥದ್ದು. ಆದರೆ ಮೀನುಗಾರಿಕಾ ಇಲಾಖೆಯಿಂದ ಯಾವುದೇ ಒಂದು ಅಲರ್ಟ್ ಇರಲಿಲ್ಲ. ಯಾಕೆಂದರೆ ಇವರಿಗೆ ಮೀನುಗಾರಿಕೆಗೆ ಉಡುಪಿ ಮಂಗಳೂರು ಭಾಗದಲ್ಲಿ ತೆರಲಿಕ್ಕೆ ನಿಷೇಧ ಇದೆ, ಆರೆಂಜ್ ಅಲರ್ಟ್ ಇರುವಂಥದ್ದು. ಅಂಥದ್ರಲ್ಲಿ ಕರಾವಳಿ ಭಾಗದಲ್ಲಾದರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಅಲರ್ಟ್ ಇರಲಿಲ್ಲ. ಆದರೂ ಕೂಡ ಮೀನುಗಾರರು ಸ್ವಯಂ ಪ್ರೇರಿತವಾಗಿ ಈಗ ಬಂದ್ ಮಾಡಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಈ ಮೀನುಗಾರರು ಈಗ ಬಂದಿರುವಂಥದ್ದು ಕೆಲಸಕ್ಕೆ ಅಂತದೆ. ಆದರೆ ಬೋಟ್ ಮಾಲೀಕರೆಲ್ಲರೂ ಇವತ್ತು ಬಂದ್ ಮಾಡಿರುವಂಥದ್ದು. ಇನ್ನು ಕೇರಳ, ತಮಿಳುನಾಡು ಭಾಗದಿಂದಲೂ ಕೂಡ ಬಂದಂತಹ ಬೋಟ್ಗಳು ಬೈತಕೋಲ್ ಬಂದರು ಮತ್ತು ಇತರೆ ನಮ್ಮ ಕರಾವಳಿ ಭಾಗದಲ್ಲಿರುವಂತಹ ಬಂದರುಗಳಲ್ಲಿ ಈಗ ಲಂಗೂರು ಹಾಕಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಸುಮಾರು ಒಂದು 200ಕ್ಕೂ ಹೆಚ್ಚು ಬೋಟ್ಗಳು ಈಗ ಬೈತಕೋಲ್ ಬಂದರಿನಲ್ಲಿ ಲಂಗೂರು ಹಾಕಿದ್ದಾವೆ. ಒಂದೆಡೆ ಜಿಟಿ ಮಳೆಯೂ ಕೂಡ ಬೀಳ್ತಾ ಇದ್ದಾವೆ. ಬೆಳಗಿನ ಜಾವ ಕೂಡ ಗುಡುಗು ಸಹಿತ ಮಳೆ ಆಗಿತ್ತು. ಇನ್ನು ಕರಾವಳಿ ಉದ್ದಕ್ಕೂ ಕೂಡ ಸಣ್ಣ ಪ್ರಮಾಣದಲ್ಲಿ ಮಳೆ ಇರುವಂಥದ್ದು. ಉಡುಪಿ ಮತ್ತು ಮಂಗಳೂರಿಗೆ ಹೋಲಿಸಿದರೆ ಇಲ್ಲಿ ಅಲ್ಪ ಮಳೆ ಕಮ್ಮಿ ಇದೆ. ಆದರೆ ಈಗ ಬೆಳಗಿನಿಂದ ಜಿಟಿ ಮಳೆ ಶುರುವಾಗಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ, ಅದರಲ್ಲಿಯೂ ಕರಾವಳಿ ಭಾಗದಲ್ಲಿ ಈಗ ಒಂದೆಡೆ ಅಲ್ಪ ಮಳೆ ಪ್ರಾರಂಭವಾಗಿದ್ದಾವೆ. ಜೊತೆಗೆ ಮೀನುಗಾರಿಕೆ ಕೂಡ ಬಂದಾಗಿರುವಂಥದ್ದು. ಹೀಗಾಗಿ ಆ ಸಮುದ್ರಕ್ಕೆ ಯಾರೂ ಕೂಡ ಇಳಿತಾ ಇಲ್ಲ. ಮೀನುಗಾರಿಕೆ ಸದ್ದ ಆಗಿರೋದನ್ನು ಕಾಣ್ಬೋದಾಗಿದೆ. ಕ್ಯಾಮ್ರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.